ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಫಸ್ಟ್ PUC ಆನ್ಯುವಲ್ ಎಕ್ಸಾಮ್ಗೆ ಸಂಬಂಧಿಸಿದಾಗೆ 8 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ನ ತಿಳಿಸ್ಕೊಡ್ತಾ ಇದ್ದೀವಿ. ಈಗ ಕೊಡುವಂಥ ಕ್ವಶನ್ಸಿಂದ ನಿಮಗೆ 24 ಮಾರ್ಕ್ಸ್ ಗ್ಯಾರಂಟಿ ಬಂದೇ ಬರುತ್ತೆ. ಮಿಸ್ ಮಾಡದೇ ಸಂಪೂರ್ಣವಾಗಿ ವಿಡಿಯೋನ ನೋಡ್ತಾ ಬನ್ನಿ. ಜೊತೆಗೆ ನೀವು ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟಿದ್ರೆ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವ ಒಂದು ಪಾಸಿಂಗ್ ಪ್ಯಾಕೇಜ್ ಬೇಕು ಅನ್ನೋದರ ಕಮೆಂಟ್ ಸೆಕ್ಷನ್ಲಿ ಮರೆದೇ ಕಮೆಂಟ್ ಮಾಡಿ ಬನ್ನಿ. ಈಗ ಇಂಪಾರ್ಟೆಂಟ್ ಕ್ವಶನ್ಸ್ ಕನ್ನಡ ಮೀಡಿಯಂ ಜೊತೆಗೆ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತಾನೆ. ಮೊದಲನೇ ಪ್ರಶ್ನೆ, ವಾಟ್ ಈಸ್ ಬಿಸ್ನೆಸ್? ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರೈಸ್ಟಿಕ್ಸ್ ಆಫ್ ಬಿಸ್ನೆಸ್. ವ್ಯಾಪಾರ ಎಂದರೇನು? ವ್ಯಾಪಾರದ ಗುಣಲಕ್ಷಣಗಳನ್ನು ವಿವರಿಸಿ. ಕ್ವಶನ್ ನಂಬರ್ 2, ಎಕ್ಸ್ಪ್ಲೈನ್ ದ ವೇರಿಯಸ್ ಟೈಪ್ಸ್ ಆಫ್ ಇಂಡಸ್ಟ್ರೀಸ್ ವಿತ್ ಎಕ್ಸಾಂಪಲ್ಸ್. ವಿವಿಧ ಪ್ರಕಾರದ ಕೈಗಾರಿಕೆಗಳನ್ನು ಉದಾಹರಣೆಗಳೊಂದಿಗೆ ವಿವರಿಸಿ. ಕ್ವಶನ್ ನಂಬರ್ 3, ಎಕ್ಸ್ಪ್ಲೈನ್ ದ ನೇಚರ್ ಆ್ಯಂಡ್ ಕಾಸಸ್ ಆಫ್ ಬಿಸ್ನೆಸ್ ರಿಸ್ಕ್. ವ್ಯಾಪಾರ ಅಪಾಯಗಳ ಸ್ವರೂಪ ಮತ್ತು ಕಾರಣಗಳನ್ನು ವಿವರಿಸಿ. ನೆಕ್ಸ್ಟು ಕ್ವಶನ್ ನಂಬರ್ 4, ಎಕ್ಸ್ಪ್ಲೈನ್ ದ ಫ್ಯಾಕ್ಟರ್ಸ್ ಟು ಬಿ ಕನ್ಸಿಡರ್ಡ್ ವೈಲ್ ಸ್ಟಾರ್ಟಿಂಗ್ ಎ ಬಿಸ್ನೆಸ್. ವ್ಯವಹಾರವನ್ನು ಪ್ರಾರಂಭಿಸುವಾಗ ಪರಿಗಣಿಸಬೇಕಾದ ಅಂಶಗಳನ್ನು ವಿವರಿಸಿ. ಕ್ವಶನ್ ನಂಬರ್ 5, ಎಕ್ಸ್ಪ್ಲೈನ್ ದ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಜೇಷನ್. ವ್ಯಾಪಾರ ಸಂಸ್ಥೆಯ ಏಕಮಾತ್ರ ಮಾಲೀಕತ್ವದ ಅರ್ಹತೆ ಮತ್ತು ದೋಷಗಳನ್ನು ವಿವರಿಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 6, ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಕೋಆಪರೇಟಿವ್ ಸೊಸೈಟಿ. ಸಹಕಾರ ಸಂಘಗಳ ವಿಧಗಳನ್ನು ವಿವರಿಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 7, ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ. ಜಂಟಿ ಸ್ಟಾಕ್ ಕಂಪನಿಯ ವೈಶಿಷ್ಟ್ಯತೆಗಳನ್ನು ವಿವರಿಸಿ. ಅಂದರೆ ಕೂಡು ಬಂಡವಾಳದ ವೈಶಿಷ್ಟ್ಯಗಳನ್ನು ವಿವರಿಸಬೇಕಾಗುತ್ತೆ ನೀವು. 8ನೇ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ಸರ್ವಿಸಸ್ ಆ್ಯಂಡ್ ಎಕ್ಸ್ಪ್ಲೈನ್ ದ ನೇಚರ್ ಆಫ್ ಸರ್ವಿಸಸ್. ಸೇವೆಗಳ ಅರ್ಥವನ್ನು ನೀಡಿ ಮತ್ತು ಸೇವೆಗಳ ಸ್ವರೂಪವನ್ನು ವಿವರಿಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 9, ವಾಟ್ ಆರ್ ಕಮರ್ಷಿಯಲ್ ಬ್ಯಾಂಕ್ಸ್? ಎಕ್ಸ್ಪ್ಲೈನ್ ದೇರ್ ಡಿಫರೆಂಟ್ ಫಂಕ್ಷನ್ಸ್. ವಾಣಿಜ್ಯ ಬ್ಯಾಂಕ್ಗಳು ಯಾವುವು? ಅದರ ವಿವಿಧ ಕಾರ್ಯಗಳನ್ನು ವಿವರಿಸಿ. ಕ್ವಶನ್ ನಂಬರ್ 10, ಎಕ್ಸ್ಪ್ಲೈನ್ ದ ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸ್. ವಿಮೆಯ ತತ್ವಗಳನ್ನು ವಿವರಿಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 11 ನೋಡೋಣ. ರೈಟ್ ಎ ಡೀಟೈಲ್ಡ್ ನೋಟ್ ಆನ್ ಕಮ್ಯುನಿಕೇಷನ್ ಸರ್ವಿಸಸ್. ಸಂವಹನ ಸೇವೆಗಳ ಕುರಿತು ವಿವರವಾದ ಟಿಪ್ಪಣಿ ಬರೆಯಿರಿ. ಕ್ವಶನ್ ನಂಬರ್ 12, ಗಿವ್ ದ ಮೀನಿಂಗ್ ಆಫ್ ವೇರ್ಹೌಸಿಂಗ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಡಿಫರೆಂಟ್ ಟೈಪ್ಸ್ ಆಫ್ ವೇರ್ಹೌಸಸ್. ಉಗ್ರಾಣದ ಅರ್ಥವನ್ನು ನೀಡಿ ಮತ್ತು ವಿವಿಧ ರೀತಿಯ ಗೋದಾಮುಗಳನ್ನು ವಿವರಿಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 13, ಹೂ ಇಸ್ ಎ ಹೋಲ್ಸೇಲರ್? ಎಕ್ಸ್ಪ್ಲೈನ್ ದ ಸರ್ವಿಸಸ್ ಆಫ್ ಹೋಲ್ಸೇಲರ್ಸ್ ಆಫ್ ಮ್ಯಾನುಫ್ಯಾಕ್ಚರ್. ಸಗಟು ವ್ಯಾಪಾರಿ ಯಾರು? ಸಗಟು ಮಾರಾಟಗಾರರ ಸೇವೆಗಳನ್ನು ತಯಾರಿಕರಿಗೆ ವಿವರಿಸಿ. ನೆಕ್ಸ್ಟು ಕ್ವಶನ್ ನಂಬರ್ 14 ನೋಡೋಣ. ವಾಟ್ ಈಸ್ ರಿಟೈಲ್ ಟ್ರೇಡ್? ಎಕ್ಸ್ಪ್ಲೈನ್ ದ ಸರ್ವಿಸಸ್ ಆಫ್ ಎ ರಿಟೈಲರ್ ಟು ಕನ್ಸ್ಯೂಮರ್ಸ್. ಚಿಲ್ಲರೆ ವ್ಯಾಪಾರ ಎಂದರೇನು? ಚಿಲ್ಲರೆ ವ್ಯಾಪಾರಿಗಳ ಸೇವೆಗಳನ್ನು ಗ್ರಾಹಕರಿಗೆ ವಿವರಿಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 15, ಎಕ್ಸ್ಪ್ಲೈನ್ 4 ಮೆರಿಟ್ಸ್ ಆ್ಯಂಡ್ 4 ಲಿಮಿಟೇಷನ್ಸ್ ಆಫ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್. ಡಿಪಾರ್ಟ್ಮೆಂಟಲ್ ಸ್ಟೋರ್ಗಳ 4 ಅರ್ಹತೆಗಳು ಮತ್ತು 4 ಮಿತಿಗಳನ್ನು ವಿವರಿಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 16, ಎಕ್ಸ್ಪ್ಲೈನ್ 4 ಮೆರಿಟ್ಸ್ ಆ್ಯಂಡ್ 4 ಲಿಮಿಟೇಷನ್ಸ್ ಆಫ್ ಮೇಲ್ ಆರ್ಡರ್ ಹೌಸ್. ಮೇಲ್ ಆರ್ಡರ್ ಹೌಸ್ಗಳ 4 ಅರ್ಹತೆಗಳು ಮತ್ತು 4 ಮಿತಿಗಳನ್ನು ವಿವರಿಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 17, ಎಕ್ಸ್ಪ್ಲೈನ್ ದ 4 ಮೆರಿಟ್ಸ್ ಆ್ಯಂಡ್ 4 ಲಿಮಿಟೇಷನ್ಸ್ ಆಫ್ ಸೂಪರ್ ಮಾರ್ಕೆಟ್. ಸೂಪರ್ ಮಾರುಕಟ್ಟೆಗಳ 4 ಅರ್ಹತೆಗಳು ಮತ್ತು 4 ಮಿತಿಗಳನ್ನು ವಿವರಿಸಿ. ವಿದ್ಯಾರ್ಥಿಗಳು, ಇದಿಷ್ಟು ನಿಮ್ಮ 8 ಮಾರ್ಕ್ಸ್ ಕ್ವಶನ್ಸ್ ಆಗಿರುವಂಥದ್ದು. ಜೊತೆಗೆ ನಿಮ್ಗೆ ಯಾವ ಸಬ್ಜೆಕ್ಟ್ಸ್ ಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ.